ದೆವ್ವದ ಹೆಸರಿನಲ್ಲಿ ಊರಿನ ಜನರನ್ನು ಹೆದರಿಸಿ ಸಂಜೆ 7 ಗಂಟೆ ಮೇಲೆ ಯಾರೂ ಹೊರಗೆ ಬರದಂತೆ ಮಾಡಿ ತನ್ನ ಕಾರ್ಯ ಸಾಧಿಸುತ್ತಿದ್ದ ರಾಜನ್ ಸಾಬ್ ತನ್ನ ಮಗನಿಂದಲೇ ಊರಿನ ಜನರ ಕೈಗೆ ಸಿಕ್ಕಿಬಿದ್ದರು. ಜನರು ಬಂದು ಎಲ್ಲ ಸತ್ಯ ನೋಡಿದರು. ರಾಜನ್ ಸಾಬ್ ಮೌನ. ಶಿವು ಕಣ್ಣೀರಿಡುತ್ತಾ ಮೂಲೆಯಲ್ಲಿ ನಿಂತಿದ್ದ. ಹಳ್ಳಿಯ ಒಬ್ಬ ಹಿರಿಕ ಹೇಳಿದ, ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ? ಇಂಥವ್ರನ್ನೆಲ್ಲ ಪೊಲೀಸ್ಗೆ ಒಪ್ಪಿಸ್ಬೇಕು. ಅಷ್ಟರಲ್ಲಿ ಹಳ್ಳಿಯ ಇನ್ನೊಬ್ಬ ಹೇಳಿದ, ನಿಜ, ಇವನ್ನ ಪೊಲೀಸ್ಗೆ ಒಪ್ಪಿಸ್ಬೇಕು. ಆದರೆ ನಮ್ಮ ಹಳ್ಳಿ ಒಳಗೆ ಪೊಲೀಸ್ ಬರೋದು ಬೇಡ. ನಾವೇ ಕರ್ಕೊಂಡೋಗಿ ಇವನ್ನ ಪೊಲೀಸ್ಗೆ ಕೊಟ್ಟು ಬರ್ತೀವಿ. ಹಳ್ಳಿಯವರೆಲ್ಲ ಒಪ್ಪಿದರು. ಹಳ್ಳಿಯ ಹಿರಿಕ ಮತ್ತೆ ಹೇಳಿದ, ಇವನ್ನ ಪೊಲೀಸ್ಗೆ ಒಪ್ಪಿಸಿ ವಾಪಸ್ ಬರೋವರೆಗೂ ನಾವೆಲ್ಲರೂ ಒಟ್ಟಾಗಿ ಹುಷಾರಾಗಿರಬೇಕು. ಯಾಕಂದರೆ ಇವನ ಕಡೆ ಜನ ಇನ್ನೂ ಎಲ್ಲೆಲ್ಲಿ ಯಾರ್ಯಾರಿದ್ದಾರೋ ಅವರು ನಮಗೆ ಏನಾದರೂ ಅಪಾಯ ಮಾಡ್ಬೋದು. ಹಳ್ಳಿಯವರೆಲ್ಲ ಹೌದು ಎಂಬಂತೆ ತಲೆ ಆಡಿಸಿದರು. ಹಳ್ಳಿಯ 4-5 ಜನರು ಸಿಕ್ಕಿಬಿದ್ದ ರಾಜನ್ ಹಾಗೂ ಅವನ ಸಹಚರರನ್ನು ಒಂದು ವ್ಯಾನ್ನಲ್ಲಿ ಕೂರಿಸಿಕೊಂಡು ಹೈವೇ ಕಡೆ ಸಾಗಿದರು. ರಾತ್ರಿ ಸಮಯ. ರಸ್ತೆಯ ಎರಡೂ ಬದಿಗೆ ದಟ್ಟವಾದ ಕಾಡು. ಬೀದಿ ದೀಪಗಳಿಲ್ಲದ, ಇತರೆ ಯಾವುದೇ ವಾಹನಗಳೂ ಇಲ್ಲದ ಮುಖ್ಯ ರಸ್ತೆ. ವ್ಯಾನ್ನ ಹೆಡ್ಲೈಟ್ ಬಿಟ್ಟು ಬೇರೆ ಯಾವುದೇ ಬೆಳಕಿರಲಿಲ್ಲ. ಕಾರಣ, ಅದು ಅಮಾವಾಸ್ಯೆ ರಾತ್ರಿ. ಹೀಗೆ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ಅಚಾನಕ್ ವ್ಯಾನ್ನ ಡ್ರೈವರ್ ಹೈವೇ ಬಿಟ್ಟು ಕಾಡಿನ ಒಳಕ್ಕೆ ವ್ಯಾನನ್ನು ತಿರುಗಿಸಿದ. ವ್ಯಾನ್ ಒಳಗಿದ್ದವರೆಲ್ಲರ ಮುಖದಲ್ಲಿ ಒಂದು ರೀತಿಯ ಆತಂಕ. ಅದೇ ಸಮಯಕ್ಕೆ ಹಳ್ಳಿಯ ಒಳಗೆ ಎಲ್ಲ ಬೀದಿ ದೀಪಗಳು ಹಾಗೂ ಮನೆಯಲ್ಲಿನ ಲೈಟ್ಗಳು ಒಟ್ಟಿಗೆ ಆರಿಹೋದವು. ಗಾಬರಿಗೊಂಡ ಹಳ್ಳಿಯ ಹಿರಿಕ ಹೇಳಿದ, ಅರೆ, ಏನಿದು? ಈ ಸಮಯದಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವತ್ತೂ ಕರೆಂಟ್ ಹೋಗಿದ್ದೇ ಇಲ್ಲ. ಇವತ್ತೇನಾಯಿತು? ಅವನು ಮಾತು ಮುಗಿಸುವಷ್ಟರಲ್ಲಿ ಮತ್ತೆ ಅದೇ ಸದ್ದು. ಹೌದು, ಅದೇ ಗಂಟೆಯ ಸದ್ದು. ಆದರೆ ಇದು ಇಷ್ಟು ದಿನ ಕೇಳಿಸುತ್ತಿದ್ದ ಗಂಟೆ ಸದ್ದಿಗಿಂತ ದುಪ್ಪಟ್ಟು ಶಬ್ದ. ಹಳ್ಳಿಯವರೆಲ್ಲ ಹೆದರಿ ಹತ್ತಿರವಿದ್ದ ಮನೆಗಳ ಒಳಗೆ ಸೇರಿಕೊಂಡರು. ಹಿರಿಕ ಹೇಳಿದ, ಯಾರೂ ಹೆದರಬೇಡಿ, ಇದೆಲ್ಲ ಆ ರಾಜನ ಕಡೆ ಜನರು ಮಾಡ್ತಾ ಇರೋದು. ಆದರೆ ಗಂಟೆ ಸದ್ದು ಇನ್ನೂ ಹೆಚ್ಚಾಯಿತು. ಅದರ ಜೊತೆಗೆ ಇನ್ನೊಂದು ವಿಚಿತ್ರ ಸದ್ದು. ಹಳ್ಳಿಯಲ್ಲಿ ಅಲ್ಲಿಯವರೆಗೂ ಯಾರೂ ಕೇಳಿರದ ವಿಚಿತ್ರ ಸದ್ದು. ಅದು ವ್ಯಾನ್ ಹೈವೇ ಬಿಟ್ಟು ಕಾಡಿನ ಒಳಗೆ ಸ್ವಲ್ಪ ದೂರ ಹೋಗಿ ಒಂದು ನಿಗೂಢ ಜಾಗದಲ್ಲಿ ನಿಂತಿತು. ಸುತ್ತ ಕತ್ತಲು. ಪಕ್ಕದಲ್ಲಿ ನಿಂತವರೂ ಸಹ ಕಾಣದಂಥ ಕತ್ತಲು. ವ್ಯಾನ್ನಿಂದ ಹಳ್ಳಿಯ 5 ಜನ ಕೆಳಗಿಳಿದರು. ಅದರಲ್ಲಿ ಒಬ್ಬ ಹೇಳಿದ, ಇಳಿಸಿ ಅವ್ರನ್ನೆಲ್ಲ. ಟಾರ್ಚ್ ಲೈಟನ್ನು ರಾಜನ್ ಸಾಬ್ ಮುಖಕ್ಕೆ ಬಿಡುತ್ತಾ ಹೇಳಿದ, ರಾಜನ್, ಇವತ್ತಿಗೆ ನಿನ್ನ ಜೊತೆ ನಮ್ಮ ಎಲ್ಲ ರಹಸ್ಯ ಮುಗಿದು ಹೋಗಲಿ. ವ್ಯಾನ್ನಿಂದ ಇತರರು ಮಾರಕಾಸ್ತ್ರಗಳನ್ನು ತೆಗೆದರು. ಇತ್ತ ಹಳ್ಳಿಯಲ್ಲಿ ಒಂದು ದೊಡ್ಡ ಬಂಗಲೆಯೊಳಗೆ, ಒಡೆಯ, ಎಲ್ಲವೂ ಸಿದ್ಧವಾಗಿದೆ. ಹಳ್ಳಿಯ ಜನಕ್ಕೆ ನಿಮ್ಮ ಮೇಲೆ ಚೂರು ಸಂಶಯ ಬಂದಿಲ್ಲ. ನೀವು ಅಪ್ಪಣೆ ಕೊಟ್ಟರೆ ಮುಂದಿನ ಕೆಲಸಕ್ಕೆ. ಆಳು ಮಾತು ಮುಗಿಸುವಷ್ಟರಲ್ಲಿ, ಅಪ್ಪಣೆ? ಇನ್ನು ಮುಂದೆ ನನ್ನ ಅಪ್ಪಣೆ ಮಾತ್ರ ನಡೆಯುತ್ತೆ. ವೀರಬಾಹು ಹಳ್ಳಿಯ ಜಮೀನ್ದಾರ. ಅವನ ಕಂಡ್ರೆ ಹಳ್ಳಿಯ ಜನಕ್ಕೆ ಅಷ್ಟೇ ಭಯ. ಯಾಕಂದರೆ ಅವನು ಅಷ್ಟೇ ಕ್ರೂರಿ. ಹೆಸರು ವೀರಬಾಹು, ಆದರೆ ಹಳ್ಳಿಯ ಜನಕ್ಕೆ ಒಡೆಯ. ಇಷ್ಟು ದಿನ ದೆವ್ವ ಇದೆ ಅಂತ ಹೇಳಿ ಹಳ್ಳಿ ಜನರನ್ನ ಹೆದರಿಸಿದ್ದಾಯಿತು. ಇವತ್ತು ಹಳ್ಳಿಯ ಸರ್ವನಾಶ. ನಾಳೆಯಿಂದ ನಿಮ್ಮ ಈ ಒಡೆಯ 1000 ಕೋಟಿಗೆ ಒಡೆಯ. ಆದರೆ ಒಡೆಯ, ರಾಜನ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದೇನಲ್ಲ, ಅವನು ನಮ್ಮ ಬಗ್ಗೆ ಬಾಯ್ಬಿಟ್ರೆ? ವೀರಬಾಹು ಕ್ರೂರವಾಗಿ ನಕ್ಕ. ಪೊಲೀಸರ ಕೈಗೆ? ಅವನನ್ನು ಇಷ್ಟೊತ್ತಿಗೆ ಆಗಲೇ ನಮ್ಮ ಹುಡುಗರು ಯಮನ ಕೈಗೆ ಒಪ್ಪಿಸಿರ್ತಾರೆ. ವೀರಬಾಹು ಮತ್ತೆ ನಕ್ಕ. ಇತ್ತ ಕಾಡಿನ ಮಧ್ಯೆ, ಒಬ್ಬರನ್ನು ಬಿಡಬೇಡಿ, ಕೊಚ್ಚಿ ಹಾಕಿ. ಇವತ್ತು ಕಾಡು ಪ್ರಾಣಿಗಳಿಗೆ ಒಳ್ಳೆ ಊಟ ಎಂದು ಹೇಳಿ ನಕ್ಕ. ಅವನ ಮಾತು ಕೇಳಿ ಅವನ ಜೊತೆ ಇದ್ದವರು ನಕ್ಕರು. ಒಂದು ಹರಿತವಾದ ಕತ್ತಿಯನ್ನು ರಾಜನ್ ಸಾಬ್ ಕಡೆಗೆ ತೋರಿಸುತ್ತಾ ಹೇಳಿದ, ರಾಜನ್, ನಿಂದೇನೂ ತಪ್ಪಿಲ್ಲ. ಆದರೆ ನನಗೆ ಬೇರೆ ದಾರಿ ಇಲ್ಲ. ನಮ್ಮ ಒಡೆಯ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು. ಆದರೆ ನೀನು ಇಷ್ಟು ಬೇಗ ಹಳ್ಳಿ ಜನರ ಕೈಯಲ್ಲಿ ಸಿಗಾಕೋಬಾರ್ದಾಗಿತ್ತು. ಈಗ ನೋಡು, ನಾನೇ ನಿನ್ನ ಮುಗಿಸ್ಬೇಕಾಯ್ತು. ಇರಲಿ, ನಿನ್ನ ಕೊನೆಯ ಆಸೆ ಏನಾದರೂ ಇದ್ದರೆ. ಅವನು ಮಾತು ಮುಗಿಸುವಷ್ಟರಲ್ಲಿ ಪಿಸ್ತೂಲ್ನಿಂದ ಬಂದ ಬುಲೆಟ್ ಅವನ ಎದೆಗೆ ಹೊಕ್ಕಿತ್ತು. ಏನು ಆಗುತ್ತಿದೆ ಅಂತ ತಿಳಿಯುವಷ್ಟರಲ್ಲಿ
4-5 ಬಾರಿ ಪಿಸ್ತೂಲ್ ಶಬ್ದ. ಎದುರಾಳಿಗಳ ಎದೆ ಹೊಟ್ಟೆಗೆ 3-4 ಬುಲೆಟ್ಗಳು ನುಗ್ಗಿ ರಕ್ತದ ಮಡುವಿನಲ್ಲಿ ಬಿದ್ದರು. ನೋಡುತ್ತಿದ್ದಂತೆ ಅವರೆಲ್ಲರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಇತ್ತ ರಾಜನ್ ಸಾಬ್ ಕೈಯಲ್ಲಿ ಪಿಸ್ತೂಲ್. ವ್ಯಾನಿಂದ ಇಳಿಯುತ್ತಿದ್ದಂತೆ ಡ್ರೈವರ್ ಯಾರಿಗೂ ಗೊತ್ತಾಗದಂತೆ ರಾಜನ್ ಸಾಬ್ ಕೈಗೆ ಪಿಸ್ತೂಲ್ ಕೊಟ್ಟಿದ್ದ. ತನ್ನನ್ನು ಸಾಯಿಸಲು ಬಂದು ತನ್ನ ಕೈಯಲ್ಲೇ ಸತ್ತು ಬಿದ್ದಿದ್ದ ತನ್ನ ಎದುರಾಳಿಗಳನ್ನು ನೋಡುತ್ತಾ ರಾಜನ್ ಸಾಬ್ ಹೇಳಿದರು, ಐ ಆಮ್ ಸಾರಿ, ನಿನ್ನ ಕತೆ ಕೇಳೋಕ್ಕೆ ಟೈಮ್ ಇಲ್ಲ, ತುಂಬ ಕೆಲಸ ಇದೆ. ಆದರೆ ನೀನು ಹೇಳಿದ ಒಂದು ಮಾತಂತೂ ನಿಜ, ಕಾಡು ಪ್ರಾಣಿಗಳಿಗೆ ಇವತ್ತು ಒಳ್ಳೆ ಊಟ. ಎಲ್ಲರೂ ವ್ಯಾನ್ ಹತ್ತಿ ಅದೇ ದಾರಿಯಲ್ಲಿ ಮುಂದೆ ಸಾಗಿದರು. ಇತ್ತ ವೀರಬಾಹುವಿನ ಜನರು ಫೋನ್ನಲ್ಲಿ ಮಾತಾಡುತ್ತಾ ಮುಂದಿನ ಕೃತ್ಯಗಳಿಗೆ ಹೊಂಚು ಹಾಕುತ್ತಾ ಆ ಕಡೆಯಿಂದ ಈ ಕಡೆಗೆ ಓಡಾಡುತ್ತಿದ್ದರು. ವೀರಬಾಹು ಬೆಳಿಗ್ಗೆಯಾಗುವಷ್ಟರಲ್ಲಿ ಕೋಟ್ಯಾಧಿಪತಿಯಾಗುವ ಕನಸಿನಲ್ಲಿ ಹಾಗೂ ಮುಂದಿನ ಕೆಲಸದ ಬಗ್ಗೆ ಹೊಂಚು ಹಾಕುವಲ್ಲಿ ತಲೆ ಕೆಡಿಸಿಕೊಂಡು ಕುಳಿತಿದ್ದ. ಅಷ್ಟರಲ್ಲಿ ಒಬ್ಬ ಆಳು ಬಂದು ಹೇಳಿದ, ಒಡೆಯ, ದೊಡ್ಡ ಸಾಹೇಬ್ರು ಫೋನ್ ಮಾಡಿದ್ರು, ಇವತ್ತು ರಾತ್ರಿಗೆ ಎಲ್ಲ ತಯಾರಿ ಮಾಡ್ಕೊಳ್ಳಿ, ನಾನು ಬಾಕಿ ಎಲ್ಲ ನೋಡ್ಕೋತೀನಿ ಅಂತ ಹೇಳಿದ್ರು. ಸರಿ ಎಂಬಂತೆ ತಲೆ ಆಡಿಸಿದ ವೀರಬಾಹು. ರಾಜನ್ ಸಾಬ್ ಕುಳಿತಿದ್ದ ವ್ಯಾನ್ ಒಂದು ಐಷಾರಾಮಿ ಪೊಲೀಸ್ ಗೆಸ್ಟ್ ಹೌಸ್ ಒಳಗಡೆ ಬಂದು ನಿಂತಿತು. ರಾಜನ್ ಸಾಬ್ ವ್ಯಾನಿಂದ ಕೆಳಗಿಳಿದರು. ಬಾಯಲ್ಲಿ ಸಿಗಾರ್, ಕೈಯಲ್ಲಿ ಫುಲ್ಲಿ ಲೋಡೆಡ್ ಪಿಸ್ತೂಲ್. ಅವರ ಸಹಚರರ ಕೈಯಲ್ಲಿ ಡಬಲ್ ಬ್ಯಾರಲ್ ರೈಫಲ್ಗಳು. ಇದನ್ನೆಲ್ಲ ನೋಡಿದ ಪೊಲೀಸ್ ಕಾನ್ಸ್ಟೇಬಲ್ಗಳು ಏನು ಮಾಡಬೇಕೆಂದು ತಿಳಿಯದೆ ಗಾಬರಿಯಿಂದ ಎದ್ದು ಅವರ ಕಡೆ ನೋಡ್ತಾ ನಿಂತರು. ಮುಂದೆ ನಡೆದದ್ದು ಬಹಳ ಆಶ್ಚರ್ಯದ ಸನ್ನಿವೇಶ. ರಾಜನ್ ಸಾಬ್ ಒಳಗೆ ಬರುತ್ತಿದ್ದಂತೆ ಕಾನ್ಸ್ಟೇಬಲ್ಗಳು ಅಲರ್ಟ್ ಆಗಿ ನಿಂತು ರಾಜನ್ ಸಾಬ್ಗೆ ಸಲ್ಯೂಟ್ ಮಾಡಿದರು. ರಾಜನ್ ಸಾಬ್ ಒಂದು ಕೈ ಎತ್ತಿ ಕುಳಿತುಕೊಳ್ಳಿ ಎನ್ನುವ ರೀತಿಯಲ್ಲಿ ಸನ್ನೆ ಮಾಡಿ ಒಳಗೆ ನಡೆದರು. ಒಳಗೆ ಹೋಗುತ್ತಿದ್ದಂತೆ ಮತ್ತೊಬ್ಬ ಕಾನ್ಸ್ಟೇಬಲ್ ಸಲ್ಯೂಟ್ ಮಾಡಿದ. ಇದನ್ನು ನೋಡಿದ ಮತ್ತೊಬ್ಬ ಕಾನ್ಸ್ಟೇಬಲ್ ಕೇಳಿದ, ಯಾರಿದು ಪೊಲೀಸ್ ಗೆಸ್ಟ್ ಹೌಸ್ ಒಳಗಡೆ ಇಷ್ಟು ಧೈರ್ಯವಾಗಿ, ಅದು ಸಿಗಾರ್ ಹಚ್ಕೊಂಡು ಬರ್ತಾ ಇರೋದು? ಇನ್ನೊಬ್ಬ ಕಾನ್ಸ್ಟೇಬಲ್ ಹೇಳಿದ, ಯಾಕಪ್ಪ, ಎಷ್ಟು ವರ್ಷದಿಂದ ಡಿಪಾರ್ಟ್ಮೆಂಟಲ್ಲಿ ಇದೆಯಾ? ಅದಕ್ಕೆ ಮತ್ತೊಬ್ಬ ಹೇಳಿದ, ನಾನು ಇಲ್ಲಿಗೆ ಬಂದು ಕೇವಲ 2 ತಿಂಗಳಾಯಿತು ಅಷ್ಟೇ. ಹೌದಾ, ಹೊಸಬನಾ? ಆಗಿದ್ರೆ ಕೇಳು, ಹೇಳ್ತೀನಿ. ಇವರು ರಾಜನ್ IPS, ಸೂಪರ್ಡೆಂಟ್ ಆಫ್ ಪೊಲೀಸ್. ನಮ್ಮ ಜಿಲ್ಲೆಗೆ ಬಂದು 2 ವರ್ಷ ಆಯಿತು. ಆದರೆ 2 ವರ್ಷದಿಂದ ಅಂಡರ್ ಕವರ್ ಏಜೆಂಟ್ ಆಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಖಾಂಡ್ವಾ ಹಳ್ಳಿಯಲ್ಲಿ ಯಾವುದೋ ದೊಡ್ಡ ಗ್ಯಾಂಗ್ನ ಹಿಡಿಯೋ ಕೊನೆ ಹಂತದಲ್ಲಿದ್ದಾರೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಇವತ್ತು ಕಮಿಷನರ್ ಸಾಹೇಬ್ರ ಜೊತೆ ಸೀಕ್ರೆಟ್ ಮೀಟಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಅವರು ಪೊಲೀಸ್ ಅನ್ನೋದು ಅವರ ಸ್ವಂತ 5 ವರ್ಷದ ಮಗನಿಗೂ ಗೊತ್ತಿಲ್ಲ ಅಂತ ಆಫೀಸರ್ ಅವರು. ಅದಕ್ಕೆ ಮತ್ತೊಬ್ಬ ಕಣ್ಣರಳಿಸಿ ಹೇಳಿದ, ವಾಹ್, ಹೀಗಿರ್ಬೇಕಪ್ಪ ಪೊಲೀಸ್ ಅಂದರೆ. ಅಷ್ಟರಲ್ಲಿ ಹೊರಗಡೆ ಪೊಲೀಸ್ ಕಮಿಷನರ್ ಕಾರ್ ಬಂದು ನಿಂತಿತು. ಕಮಿಷನರ್ ಕೆಳಗಿಳಿದು ನೇರವಾಗಿ ರಾಜನ್ ಸಾಬ್ ಇದ್ದ ಮೀಟಿಂಗ್ ರೂಮ್ ಕಡೆಗೆ ನಡೆದರು. ಮೀಟಿಂಗ್ ರೂಮ್ನಲ್ಲಿ ಕುಳಿತಿದ್ದ ರಾಜನ್ ಕಮಿಷನರ್ ನೋಡಿ ಎದ್ದು ನಿಂತು ಸಲ್ಯೂಟ್ ಮಾಡಿದರು. ಕಮಿಷನರ್ ರಾಜನ್ಗೆ ಶೇಕ್ ಹ್ಯಾಂಡ್ ಮಾಡುತ್ತಾ ಕೇಳಿದರು, ಹಲೋ ರಾಜನ್, ಹೌ ಆರ್ ಯು? ಎನಿ ಅಪ್ಡೇಟ್ ಅಬೌಟ್ ದ ಕೇಸ್? ರಾಜನ್ ಹೇಳಿದರು, ಐ ಆಮ್ ಫೈನ್ ಸರ್, ಅಪ್ಡೇಟ್ಸ್ ತುಂಬ ಇದೆ, ಅದಕ್ಕೆ ನಿಮ್ಮನ್ನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ದು. ಎಸ್, ಗೋ ಹೆಡ್. ರಾಜನ್ ಮುಂದುವರೆಸಿದರು, ಸರ್, ಇವನ ಹೆಸರು ವೀರಬಾಹು, ಆದರೆ ಊರಿನ ಜನಕ್ಕೆ ಒಡೆಯ. ಹಲವು ವರ್ಷಗಳ ಹಿಂದೆ ಊರಿನ ಜನಗಳ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಊರಿಗೆ ಜಮೀನ್ದಾರ ಆದ. ಜೊತೆಗೆ ಊರಿನ ಜನರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಜನರ ಮನಸ್ಸಿನಲ್ಲಿ ಕ್ರೂರಿಯಾದ. ಇವನ ಆಳುಗಳು ಸಣ್ಣ ಪುಟ್ಟ ದರೋಡೆ ಮಾಡಿ ಸಿಕ್ಕಿಬಿದ್ರು, ಹೇಗೋ ಬಚಾವಾದರು. ಇದೇ ಧೈರ್ಯದಿಂದ ದರೋಡೆ ಹಾಗೂ ಇತರೆ ಅಕ್ರಮ ವ್ಯವಹಾರಗಳನ್ನು ಮುಂದುವರೆಸಿದ. ಇಷ್ಟು ಸಾಲದು ಅಂತ ದೆವ್ವ ಇದೆ ಅಂತ ಊರಿನ ಜನರಿಗೆ ಹೆದರಿಸಿ ರಾತ್ರಿ ಹೊತ್ತು ಚಿಕ್ಕ ಮಕ್ಕಳು ಹಾಗೂ ಯುವಕರನ್ನು ಕಿಡ್ನಾಪ್ ಮಾಡಿಸಿ ಅವರ ಕಿಡ್ನಿ, ಕಣ್ಣು ಹೀಗೆ ಅಂಗಾಂಗಗಳ ಅಕ್ರಮ ಸಾಗಾಣಿಕೆ ಶುರು ಮಾಡಿದ. ಕೆಲವು ತಿಂಗಳುಗಳಿಂದ ರಾತ್ರಿ ಹೊತ್ತು ಊರಿನ ಜನ ಹೆದರಿ ಹೊರಗೆ ಬರುತ್ತಿರಲಿಲ್ಲ. ಆವಾಗ ಅವನಿಗೆ ಕಂಡದ್ದು ಹಳ್ಳಿಯ ಹತ್ತಿರದ ಕಾಡು. ಅಲ್ಲಿನ ಕಾಡು ಪ್ರಾಣಿಗಳ ಚರ್ಮ, ಆನೆಗಳ ದಂತ ಹೀಗೆ ಅನೇಕ ಅಕ್ರಮ ವ್ಯವಹಾರಗಳಲ್ಲಿ ಭಾಗಿಯಾಗಿದ್ದಾನೆ. ಕಮಿಷನರ್ ಕಣ್ಣರಳಿಸಿ ಗಾಬರಿಯಿಂದ ರಾಜನ್ ಹೇಳುತ್ತಿದ್ದ ವಿಷಯವನ್ನು ಕೇಳುತ್ತಿದ್ದರು. ರಾಜನ್ ಮುಂದುವರೆಸಿದರು, ಇಷ್ಟಕ್ಕೆ ಗಾಬರಿಯಾದರೆ ಹೇಗೆ ಸರ್? ಇದೆಲ್ಲ ಅವನಿಗೆ ಸಣ್ಣ ಪುಟ್ಟ ವ್ಯವಹಾರ. ಆದರೆ ಅವನು ಈಗ ಕೈ ಹಾಕಿರೋದು ಒಂದು ದೊಡ್ಡ ಡೀಲ್ಗೆ, 1,000 ಕೋಟಿ ರೂಪಾಯಿ ಡೀಲ್ಗೆ. ಕಮಿಷನರ್ ಇನ್ನೂ ಗಾಬರಿಯಾಗಿ ಕೇಳಿದರು, ಏನದು? ಅಂಥದ್ದೇನಿದೆ ಆ ಹಳ್ಳೀಲಿ? ರಾಜನ್ ಹೇಳಿದರು, ಇದೆ ಸರ್, ಚಿನ್ನಕ್ಕಿಂತಲೂ ಬೆಲೆ ಬಾಳೋ ಒಂದು ವಸ್ತು ಇದೆ. ಇತ್ತ ಹಳ್ಳಿಯಲ್ಲಿ ವೀರಬಾಹು ತನ್ನ ಜನರಿಗೆ ಆಜ್ಞೆ ಮಾಡುತ್ತಿದ್ದ, ಇದನ್ನೆಲ್ಲ ಮೂಟೆಗಳಲ್ಲಿ ತುಂಬಿ ಬೇಗ ಬೇಗ ಗಾಡಿಗಳಿಗೆ ಲೋಡ್ ಮಾಡಿ. ಎಲ್ಲ ಕೆಲಸಗಾರರು ತಮ್ಮ ಕೆಲಸಗಳಲ್ಲಿ ಕಾರ್ಯನಿರತರಾದರು. ಅಷ್ಟರಲ್ಲಿ ವೀರಬಾಹು ತನ್ನ ಬಲಗೈ ಬಂಟ ಸಿದ್ದನನ್ನು ಕರೆದು ಹೇಳಿದ, ಸಿದ್ದ, ಇದು ನಿನ್ನ ಜವಾಬ್ದಾರಿ. ಮೊದಲನೇ ಸುತ್ತು ಹಳ್ಳಿಯ ಹೊರವಲಯದಲ್ಲಿ ಹಳ್ಳಿಯ ಸುತ್ತ ಇಡಬೇಕು. 2ನೇ ಸುತ್ತು ಹಳ್ಳಿಯ ಮುಖ್ಯ ಬೀದಿಗಳು ಹಾಗೂ ರಸ್ತೆಗಳ ತುದಿಗಳಲ್ಲಿ ಇಡಬೇಕು. 3ನೇ ಸುತ್ತು
ಪ್ರತಿ ಮನೆಗಳ ಯಾವುದಾದರೂ 2 ಮೂಲೆಗೆ ಸರಿಯಾಗಿ ಇಡಬೇಕು. ಯಾವುದೇ ತಪ್ಪು ನಡೆಯಬಾರ್ದು. ಯಾವನಾದರೂ ಅಡ್ಡ ಬಂದರೆ ಅವನ ತಲೆ ತೆಗೆದು ಬಾ, ಆದರೆ ಕೆಲಸ ಪೂರ್ತಿಯಾಗಬೇಕು. ಅವನ ಬಂಟ ಸರಿ ಎಂಬಂತೆ ತಲೆ ಆಡಿಸಿ ಗಾಡಿಗಳನ್ನು ಹೊರಡಿಸಿ ತಾನು ಹೊರಟ. ವೀರಬಾಹು ನಿಧಾನವಾಗಿ ಕಣ್ಣು ಮುಚ್ಚುತ್ತಾ ಹಳೆಯ ನೆನಪಿಗೆ ಜಾರಿದ. 1 ವರ್ಷದ ಹಿಂದೆ ಸೂಟು ಬೂಟು ಧರಿಸಿ ದೊಡ್ಡ ಆಫೀಸರ್ಗಳ ರೀತಿಯಲ್ಲಿ ಬಂದ 4-5 ಜನರ ತಂಡ ಯಾರನ್ನೋ ಹುಡುಕುತ್ತಾ ವೀರಬಾಹುವಿನ ಬಲಗೈ ಬಂಟ ಸಿದ್ದನ ಮನೆಯ ಮುಂದೆ ಬಂದು ನಿಂತರು. ಅದೇ ಸಮಯಕ್ಕೆ ಮನೆಯಿಂದ ಹೊರಗೆ ಬಂದ ಸಿದ್ದ ಕೇಳಿದ, ಯಾರು ನೀವೆಲ್ಲ? ಯಾರು ಬೇಕಿತ್ತು ನಿಮಗೆ? ತುಂಬ ದೂರದಿಂದ ನಡೆದು ದಣಿದು ಬಂದಿದ್ದ ತಂಡದ ಒಬ್ಬ ಸದಸ್ಯ ಹೇಳಿದ, ನಾವು ಮುಂಬೈನ ಒಂದು ದೊಡ್ಡ ಕಂಪನಿಯ ವಿಜ್ಞಾನಿಗಳು. ನಮ್ಮ ಕಾರು ಈ ಊರಿನ ಹೊರಗೆ ಕೆಟ್ಟು ನಿಂತಿದೆ. ಸ್ವಲ್ಪ ಸಮಯ ಇಲ್ಲೇ ಉಳಿಯಲು ಯಾವುದಾದ್ರು ಹೋಟೆಲ್ ಅಥವಾ ಅತಿಥಿಗೃಹ ಸಿಗಬಹುದೇ? ಅವರನ್ನು ದಿಟ್ಟಿಸಿ ನೋಡಿದ ಸಿದ್ದ ಮನಸ್ಸಲ್ಲಿ ಯೋಚಿಸಿದ. ಸೂಟು ಬೂಟು ಹಾಕೊಂಡು ಕಾರಲ್ಲಿ ಬಂದವರೇ ಅಂದರೆ ಇವ್ರನ್ನ ನಮ್ಮ ಒಡೆಯರ ಹತ್ರ ಕರ್ಕೊಂಡು ಹೋದರೆ ಏನಾದರೂ ಪ್ರಯೋಜನ ಆಗ್ಬೋದು. ತಕ್ಷಣ ಉತ್ತರಿಸಿದ ಸಿದ್ದ, ಇಲ್ಲಿ ಹೋಟೆಲ್ ಗಿಟಲೆಲ್ಲ ಸಿಗಾಕಿಲ್ಲ. ಬೇಕಿದ್ರೆ ನಿಮ್ಮನ್ನ ನಮ್ಮ ಒಡೆಯರ್ ತವ ಕರ್ಕೊಂಡು ಹೋಯ್ತೀನಿ, ಅವರೇ ಏನಾರು ಸಹಾಯ ಮಾಡ್ತಾರೆ. ಸರಿ ಎಂಬಂತೆ ತಲೆ ಆಡಿಸಿ ಎಲ್ಲರೂ ಸಿದ್ದನನ್ನು ಹಿಂಬಾಲಿಸಿದರು. ಸಿದ್ದ ಅವರನ್ನೆಲ್ಲ ವೀರಬಾಹುವಿನ ಮನೆಗೆ ಕರೆದುಕೊಂಡು ಹೋಗಿ ತಮ್ಮ ಒಡೆಯರ ಪರಿಚಯ ಮಾಡಿಸಿದ. ವೀರಬಾಹು ಅವರನ್ನೆಲ್ಲ ಗಮನಿಸಿ ದೊಡ್ಡ ವ್ಯಕ್ತಿಗಳು ಎಂಬುದನ್ನು ಖಚಿತಪಡಿಸಿಕೊಂಡು ಇವರಿಂದ ಏನಾದರೂ ಲಾಭ ಪಡೆಯಬಹುದು ಎಂದು ಆಲೋಚಿಸುತ್ತಾ ತನ್ನ ತೋಟದ ಮನೆಯಲ್ಲಿ ಅವರಿಗೆಲ್ಲರಿಗೂ ಉಳಿಯಲು ವ್ಯವಸ್ಥೆ ಮಾಡಿಸಿದ. ಸಿದ್ದ ಅವರನ್ನೆಲ್ಲ ತೋಟದ ಮನೆಗೆ ಸೇರಿಸಿ, ರಾತ್ರಿ ಊಟದ ವ್ಯವಸ್ಥೆ ಇಲ್ಲೇ ಆಗುತ್ತೆ, ಯಾರೂ ರಾತ್ರಿಯಲ್ಲಿ ಹೊರಗೆ ಬರಬೇಡಿ, ಇಲ್ಲಿ 7 ಗಂಟೆ ನಂತರ ಬೇರೆನೇ ನಡೆಯುತ್ತೆ, ಹುಷಾರಾಗಿ ಮಲಗಿ ಎಂದು ಎಚ್ಚರಿಸಿ ಹಿಂದಿರುಗಿದ್ದ. ಅವರೆಲ್ಲ ಮುಂಬೈನ ಒಂದು ದೊಡ್ಡ ಕಂಪನಿಯ ಜಿಯಾಲಜಿಸ್ಟ್ಗಳು, ಮಣ್ಣನ್ನು ಶೋಧಿಸಿ ಅದರ ಗುಣ ಹಾಗೂ ಅದರ ಮೌಲ್ಯವನ್ನು ತಿಳಿಸುವ ವಿಜ್ಞಾನಿಗಳು. ತುಂಬ ದಣಿದಿದ್ದರಿಂದ ಅವರೆಲ್ಲ ಅಂದು ರಾತ್ರಿ ವಿಶ್ರಮಿಸಿ ಬೆಳ್ಳಿಗೆ ಹೊರಡುವ ಯೋಚನೆಯೊಂದಿಗೆ ಮಲಗಿದರು. ಬೆಳಿಗ್ಗೆ ಸೂರ್ಯೋದಯ. ತಂಡದ ಹಿರಿಯ ವಿಜ್ಞಾನಿಯೊಬ್ಬರು ಬೆಳಿಗ್ಗೆ ಬೇಗ ಎದ್ದು ಹೊರಗಿನ ಪ್ರಕೃತಿ ಸೌಂದರ್ಯ ಸವಿಯಲು ಹೊರಗೆ ಬಂದರು. ಅವರಿಗೆ ದೂರದಲ್ಲಿ ಏನೋ ವಿಚಿತ್ರ ಗೋಚರಿಸಿತು. ತಕ್ಷಣ ತಮ್ಮ ಬೈನಾಕ್ಯುಲರ್ ತಂದು ನೋಡಿದರು. ಅವರ ಕಣ್ಣುಗಳೇ ನಂಬದಂಥ ವಿಚಿತ್ರ. ಮರುಕ್ಷಣವೇ ಹಿಂದಿರುಗಿ ತಂಡದ ಎಲ್ಲರನ್ನೂ ಎಬ್ಬಿಸಿ ತಾವು ಮಣ್ಣಿನ ಪರೀಕ್ಷೆಗೆ ಬಳಸುವ ಎಲ್ಲ ಉಪಕರಣಗಳನ್ನು ತೆಗೆದುಕೊಂಡು ಹೊರಟರು. ಸ್ವಲ್ಪ ದೂರ ಕ್ರಮಿಸಿ ಒಂದು ಜಾಗದಲ್ಲಿ ನಿಂತು ಎಲ್ಲರೂ ಅಲ್ಲಿ ಇದ್ದ ಮಣ್ಣನ್ನು ಸೂಕ್ಷ್ಮವಾಗಿ ಗಮನಿಸಿದರು. ತಮ್ಮ ಕಣ್ಣುಗಳನ್ನೇ ನಂಬದಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅಲ್ಲಿ ಹಾಗೂ ಬೇರೆ ಸ್ಥಳಗಳಲ್ಲಿ ಸಿಕ್ಕ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ತಾವು ತಂಗಿದ್ದ ವೀರಬಾಹುವಿನ ತೋಟದ ಮನೆಗೆ ಹಿಂದಿರುಗಿದರು. ತಕ್ಷಣವೇ ತಾವು ಸಂಗ್ರಹಿಸಿದ್ದ ಮಣ್ಣಿನ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಿದರು. ಸ್ವಲ್ಪ ಸಮಯದಲ್ಲೇ ಬಂದ ಫಲಿತಾಂಶವನ್ನು ತಾವೇ ನಂಬದಾದರು. ಹಿರಿಯ ವಿಜ್ಞಾನಿ ಜೋರಾಗಿ ಹೇಳಿದರು, ಓ ಮೈ ಗಾಡ್, ಇಟ್ಸ್ ಅನ್ಬಿಲೀವೇಬಲ್! ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಇಷ್ಟು ಒಳ್ಳೆ ಗುಣಮಟ್ಟದಲ್ಲಿ ಇದು ಹೇಗೆ ಸಾಧ್ಯ? ತಂಡದ ಪ್ರತಿಯೊಬ್ಬ ವಿಜ್ಞಾನಿಯೂ ದಂಗಾದರು. ಪ್ರತಿಯೊಬ್ಬರ ಕಣ್ಣಲ್ಲೂ ಸಂತೋಷ ಹಾಗೂ ಉತ್ಸಾಹ. ಮಧ್ಯಾಹ್ನದ ಹೊತ್ತಿಗೆ ಹಳ್ಳಿಯನ್ನೆಲ್ಲ ಸುತ್ತಾಡಿ ಹಳ್ಳಿಯ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿ ಸಂಗ್ರಹಿಸಿ ವೀರಬಾಹುವನ್ನು ಭೇಟಿ ಮಾಡಲು ಅವರ ಮನೆಗೆ ಬಂದರು. ವೀರಬಾಹುವಿನ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿ ಕಲೆ ಹಾಕಿದ್ದ ಅವರು ನೇರವಾಗಿ ವಿಷಯಕ್ಕೆ ಬಂದರು. ನೋಡಿ ಮಿಸ್ಟರ್ ವೀರಬಾಹು, ನಾವು ಜಿಯಾಲಜಿಸ್ಟ್ಗಳು. ನಿಮ್ಮ ಹಳ್ಳಿಯ ಮಣ್ಣನ್ನು ಪರೀಕ್ಷಿಸಿದೆವು. ನಿಮಗೆ ಗೊತ್ತಿದೆಯೋ ಇಲ್ಲವೋ, ನಿಮ್ಮ ಹಳ್ಳಿಯ ಮಣ್ಣಲ್ಲಿ ಚಿನ್ನಕ್ಕಿಂತಲೂ ಬೆಲೆ ಬಾಳುವ ವಸ್ತು ಇದೆ. ವೀರಬಾಹು ಕಣ್ಣು ಕಿವಿಗಳು ಅರಳಿದವು. ಉತ್ಸಾಹದಲ್ಲಿ ಕೇಳಿದ, ಏನು ಹೇಳ್ತಾ ಇದ್ದೀರಾ ಸ್ವಾಮಿ? ಹೌದು, ಈ ಹಳ್ಳಿಯ ಮಣ್ಣಲ್ಲಿ ಬಹಳ ಅಪರೂಪದಲ್ಲಿ ಸಿಗುವ ಒಂದು ವಸ್ತು ಇದೆ. ಅದು ನಮ್ಮ ದೇಶದಲ್ಲಿ ಅತಿ ಕಡಿಮೆ ಜಾಗದಲ್ಲಿ, ಅದು ಅಲ್ಲದೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಆದರೆ ಈ ಹಳ್ಳಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ, ಅಂದರೆ ಬೇರೆ ಜಾಗಗಳಿಗಿಂತ 1000 ಪಟ್ಟು ಹೆಚ್ಚಿಗೆ ಸಿಗುತ್ತೆ. ಅದಕ್ಕೆ ಬೆಲೆ ಕೂಡ 1000 ಕೋಟಿಗಳಲ್ಲಿ ಸಿಗುತ್ತೆ ಎಂದು ಹೇಳಿದರು. ವೀರಬಾಹುವಿಗೆ ಏನು ಹೇಳಬೇಕೋ ತಿಳಿಯದೆ ಕಣ್ಣರಳಿಸಿ ಅವರನ್ನೇ ನೋಡುತ್ತಾ ಕುಳಿತ. ಅವರು ಮಾತು ಮುಂದುವರೆಸಿದರು. ನೋಡಿ, ಈ ವಿಷಯ ಸರ್ಕಾರಕ್ಕೆ ಗೊತ್ತಾದರೆ ನಿಮ್ಮ ಹಳ್ಳಿಯನ್ನು ಒತ್ತುವರಿ ಮಾಡಿಕೊಂಡು ಅವರೇ ಲಾಭ ಮಾಡ್ಕೋತಾರೆ. ಆದರೆ ನೀವು ನಮಗೆ ಸಹಾಯ ಮಾಡೋಕ್ಕೆ ಒಪ್ಪಿದರೆ ಬರೋ ದುಡ್ಡಲ್ಲಿ ನಿಮಗೂ ಲಾಭ, ನಮಗೂ ಲಾಭ. ಅದು 1000 ಕೋಟಿ ರೂಪಾಯಿ ಲಾಭ. ಹೀಗೆ ವೀರಬಾಹುವಿಗೆ ದುಡ್ಡಿನ ಆಸೆ ತೋರಿಸಿದರು. ಅಷ್ಟರಲ್ಲಿ ವೀರಬಾಹುವಿನ ಆಳು ಓಡಿ ಬಂದ. ಒಡೆಯ! ವೀರಬಾಹು ಕಣ್ಣೊರೆಸಿಕೊಂಡು ಕುರ್ಚಿಯಿಂದ ಎದ್ದ. ಎಲ್ಲವೂ ಸಿದ್ಧವಾಗಿದೆ. ಸರಿ ಎಂಬಂತೆ ತಲೆ ಆಡಿಸಿದ ವೀರಬಾಹು. ಇತ್ತ ರಾಜನ್ ಕಮಿಷನರ್ಗೆ ಎಲ್ಲವನ್ನು ವಿವರವಾಗಿ ಹೇಳಿ ಮುಗಿಸಿದರು. ಕಮಿಷನರ್ ಕೇಳಿದರು, ಎಲ್ಲ ಸರಿ ರಾಜನ್, ಯಾವುದು ಆ ಚಿನ್ನಕ್ಕಿಂತ ಬೆಲೆ ಬಾಳೋ ವಸ್ತು ಆ ಹಳ್ಳಿಯಲ್ಲಿ ಸಿಗುತ್ತಿರುವುದು? ರಾಜನ್ ಹೇಳಿದರು, ಅದೇ ಸರ್,
ಆ ಭಯಾನಕ ಆಟಮ್ ಬಾಂಬ್ ಅನ್ನು ತಯಾರು ಮಾಡೋಕ್ಕೆ ಬಳಸೋ ಯುರೇನಿಯಂ. ಕಮಿಷನರ್ ಕೂತಲ್ಲೇ ಕುಸಿದು ಹೋದರು. ರಾಜನ್ ಮುಂದುವರೆಸಿದರು. ಯುರೇನಿಯಂ ಕೇವಲ ಬಾಂಬ್ ತಯಾರಿಕೆಗೆ ಅಲ್ಲದೆ ಪವರ್ ಪ್ಲಾಂಟ್, ಮಿಲಿಟರಿ, ಹೆಲ್ತ್ ಸೆಕ್ಟರ್ಗಳಲ್ಲೂ ಬಳಸುತ್ತಾರೆ. ಒಟ್ಟಿನಲ್ಲಿ ಇದರಿಂದ ಲಾಭ ಮಾತ್ರ 1,000 ಕೋಟಿಗೂ ಅಧಿಕ. ಹಾಗೂ ಇದು ನಮ್ಮ ಶತ್ರು ರಾಷ್ಟ್ರಕ್ಕೆ ಸಿಕ್ಕರೆ ನಮಗೆ ಅಷ್ಟೇ ಅಪಾಯ ಕೂಡ. ಅಷ್ಟರಲ್ಲಿ ಹೊರಗೆ ಏನೋ ಸದ್ದು. ಒಳಗಿನ ಲೈಟ್ಗಳು ಒಂದು ಬಾರಿ ಆಫ್ ಆಗಿ ಆನ್ ಆದವು. ಏನೋ ಸರಿಯಿಲ್ಲ. ರಾಜನ್ ಅದನ್ನೆಲ್ಲ ನಿರ್ಲಕ್ಷಿಸಿ ತಮ್ಮ ವಿವರಣೆ ಮುಂದುವರೆಸಿದರು. ಈ ವಿಷಯ ತಿಳಿದಾಗಿನಿಂದ ವೀರಬಾಹು ತನ್ನ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಿದ. ಕಳೆದ 7 ತಿಂಗಳಿನಿಂದ ಕೊಲೆಗಳಿಲ್ಲ, ಅಪಹರಣಗಳಿಲ್ಲ, ಕಾಡು ಪ್ರಾಣಿಗಳ ಬೇಟೆಯೂ ಇಲ್ಲ. ಅವನ ಗುರಿ ಒಂದೇ, 1,000 ಕೋಟಿ ದುಡ್ಡು. ನಾನು ಕಳೆದ 2 ವರ್ಷದಿಂದ ಅಂಡರ್ ಕವರ್ ಏಜೆಂಟ್ ಆಗಿ ಅದೇ ಹಳ್ಳಿಯಲ್ಲಿದ್ದೇನೆ. ಆದರೆ ಅವನ ವಿರುದ್ಧ ಯಾವುದೇ ಸಾಕ್ಷಿ ಸಿಕ್ಕಿರಲಿಲ್ಲ. ಜನರು ಕೂಡ ಅವನ ವಿರುದ್ಧ ಸಾಕ್ಷಿ ಹೇಳೋಕೆ ಹೆದರುತ್ತಾರೆ. ಅಲ್ಲದೆ ದೊಡ್ಡ ರಾಜಕಾರಣಿಗಳ ಬೆಂಬಲ ಕೂಡ ಇದೆ ಅವನಿಗೆ. ಕಳೆದ 1 ವರ್ಷದಿಂದ ಅವನ ನಂಬಿಕೆ ಸಂಪಾದಿಸಿ ಅವನ ಗ್ಯಾಂಗ್ನಲ್ಲೇ ಕೆಲಸ ಮಾಡಲು ಶುರು ಮಾಡಿದೆ. ಅವನಿಗೆ ನನ್ನ ಮೇಲೆ ನಂಬಿಕೆ ಹೆಚ್ಚಿಸಲು ನನ್ನ ಹೆಂಡತಿಯನ್ನೇ ಕೊಲೆ ಮಾಡುವ ನಾಟಕ ಆಡಿ ಅವಳಿಗೂ ದೆವ್ವದ ವೇಷ ಹಾಕಿಸಿ ರಾತ್ರಿ ಹೊತ್ತಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಗಳ ಸಾಕ್ಷಿ ಸಂಗ್ರಹಿಸಲು ಹೇಳಿದ್ದೆ. ಕಮಿಷನರ್ ಮುಖದಲ್ಲಿ ಮಂದಹಾಸ ಮೂಡಿತು. ವಾಹ್, ಎಷ್ಟೇ ಆದರೂ ನಂದಿನಿ ನನ್ನ ಶಿಷ್ಯೆ. ಅವಳು ಡಿಪಾರ್ಟ್ಮೆಂಟ್ಗಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾಳೆ. ಎಲ್ಲಿದ್ದಾಳೆ ನಿಮ್ಮ ಹೆಂಡತಿ? ಸಾರಿ, ಇನ್ಸ್ಪೆಕ್ಟರ್ ನಂದಿನಿ. ಅವಳು ಸದ್ಯಕ್ಕೆ ಹಳ್ಳಿಯ ಜನರ ಕಾವಲಾಗಿ ಅಲ್ಲೇ ಇದ್ದಾಳೆ. ಅಷ್ಟೇ ಯಾಕೆ, ತನ್ನ ಮಗನನ್ನು ನೋಡಲು ಒಂದು ರಾತ್ರಿ ಅಚಾನಕ್ ಆಗಿ ಬಂದೇ ಬಿಟ್ಟಿದ್ದಳು. ಅದನ್ನೆಲ್ಲ ನಿಮಗೆ ಆಮೇಲೆ ವಿವರಿಸುತ್ತೇನೆ. ಕಮಿಷನರ್ ತಲೆ ಆಡಿಸುತ್ತಾ, ಸರಿ, ಮುಂದೆ ಪ್ಲ್ಯಾನ್ ಏನು ರಾಜನ್ ಎಂದು ಕೇಳಿದರು. ಸರ್, ವೀರಬಾಹು ಈ ರಾತ್ರಿ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾನೆ. ಅದೇ ಹಳ್ಳಿಯ ಸರ್ವನಾಶ. ಕಮಿಷನರ್ ದಂಗಾದರು. ರಾಜನ್ ಮುಂದುವರೆಸಿದರು. ಹೌದು ಸರ್, ವೀರಬಾಹು ಒಂದು ಹೀನ ಕೃತ್ಯಕ್ಕೆ ಮುಂದಾಗಿದ್ದಾನೆ. ಈ ರಾತ್ರಿ ಹಳ್ಳಿಯ ಪ್ರತಿ ಮನೆಗಳಿಗೆ, ಮುಖ್ಯ ಬೀದಿಗಳಿಗೆ ಹಾಗೂ ಹಳ್ಳಿಯ ಸುತ್ತ ಹೊರವಲಯಕ್ಕೆ ಡೈನಮೈಟ್ ಹಾಗೂ ಇತರೆ ಸ್ಫೋಟಕಗಳನ್ನು ಇಟ್ಟು ಇಡೀ ಹಳ್ಳಿ ಹಾಗೂ ಹಳ್ಳಿಯ ಜನರನ್ನು ನಾಶ ಮಾಡಲು ಹೊರಟಿದ್ದಾನೆ. ಹೇಗಿದ್ದರೂ ಈ ಹಳ್ಳಿ ಗಡಿ ಪ್ರದೇಶದಲ್ಲಿ ಇರುವುದರಿಂದ, ಸುತ್ತಮುತ್ತ ಯಾವುದೇ ಊರುಗಳು ಇಲ್ಲದಿರುವುದರಿಂದ ಇಲ್ಲಿ ದೊಡ್ಡ ಸ್ಫೋಟವಾದರೂ ಯಾರಿಗೂ ತಿಳಿಯುವುದಿಲ್ಲ. ಅದು ಅಲ್ಲದೆ ಹೇಗಿದ್ದರೂ ದೆವ್ವದ ಕತೆ ಹೇಳಿ ಎಲ್ಲರನ್ನು ನಂಬಿಸಿದ್ದಾನೆ. ಹಳ್ಳಿಯ ನಾಶವಾದ ಮೇಲೆ ಅದನ್ನೇ ಮುಂದುವರೆಸಿ ಅಲ್ಲಿಗೆ ಯಾರೂ ಬರದ ಹಾಗೆ ನೋಡಿಕೊಂಡು ಯುರೇನಿಯಂ ಮೈನಿಂಗ್ ಶುರು ಮಾಡೋ ಪ್ಲ್ಯಾನ್ ಮಾಡಿದ್ದಾನೆ. ಮೊದಲೇ ನಮ್ಮ ಜನರಿಗೆ ಮೂಢನಂಬಿಕೆ ಜಾಸ್ತಿ. ದೆವ್ವ ಭೂತ ಅಂದರೆ ಇನ್ನೂ ಹೆದರುತ್ತಾರೆ. ಅಷ್ಟೇ ಯಾಕೆ, ಭಾರತದಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಇದೇ ರೀತಿ ಭಯ ಹುಟ್ಟಿಸಿ ಅಲ್ಲಿಗೆ ಜನರೇ ಹೋಗದ ಹಾಗೆ ಮಾಡಿದ್ದಾರೆ. ಅದರ ಸಾಲಿಗೆ ಈ ಹಳ್ಳಿಯನ್ನು ಸೇರಿಸೋ ಪ್ಲ್ಯಾನ್ ವೀರಬಾಹುನದು. ಕಮಿಷನರ್ಗೆ ಏನು ಹೇಳಬೇಕು ತಿಳಿಯದೆ ಕೇಳಿದರು. ಮುಂದೆ? ಸರ್, ಚಿಂತಿಸಬೇಡಿ. ನಾನು ಹಳ್ಳಿಯವರ ಕೈಗೆ ಸಿಕ್ಕಿ ಬೀಳುವ ನಾಟಕ ಆಡಿ ಹಳ್ಳಿಯ ಜನರನ್ನೆಲ್ಲ ಒಟ್ಟಿಗೆ ಒಂದೇ ಕಡೆ ಸುರಕ್ಷಿತವಾದ ಜಾಗದಲ್ಲಿ ಇರೋ ಹಾಗೆ ಮಾಡಿದ್ದೇನೆ. ಜನರ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ. ಆದರೆ ನಮ್ಮ ಬಳಿ 2 ಗಂಟೆ ಸಮಯ ಮಾತ್ರ ಇದೆ. ವೀರಬಾಹುವಿನ ಪ್ಲ್ಯಾನ್ ಪ್ರಕಾರ ಎಲ್ಲ ಕಡೆ ಡೈನಮೈಟ್ ಇರಿಸಿ ಅರ್ಧ ಗಂಟೆ ನಂತರ ಅವನು ಹಳ್ಳಿಯನ್ನು ಬಿಡುವ ತಯಾರಿ ಮಾಡಿಕೊಂಡಿದ್ದಾನೆ. ಅವನು ಮತ್ತು ಅವನ ಜನರು 2 ಗುಂಪಿನಲ್ಲಿ ಹಳ್ಳಿಯಿಂದ ಆಚೆ ಬರುತ್ತಾರೆ. ಒಂದು ಗುಂಪು, ಅಂದರೆ ವೀರಬಾಹು ಇರುವ ಗುಂಪು, ರಾಜ್ಯದ ಗಡಿ ದಾಟಿ ಪಕ್ಕದ ರಾಜ್ಯಕ್ಕೆ ಹೋಗೋ ಪ್ಲ್ಯಾನ್ನಲ್ಲಿದೆ. ಇನ್ನೊಂದು ಗುಂಪು ಬೇರೆ ದಾರಿಯಿಂದ ರಾಜ್ಯದ ಮತ್ತೊಂದು ಹಳ್ಳಿಯನ್ನು ಸೇರಿಕೊಳ್ಳುವ ಪ್ಲ್ಯಾನ್ನಲ್ಲಿದ್ದಾರೆ. ಆ ಹಳ್ಳಿಯಿಂದ ಹೊರಗೆ ಬರೋಕ್ಕೆ 3 ದಾರಿ ಇದೆ. ನಮ್ಮ ಕಮಾಂಡೋಗಳ ಟೀಮನ್ನು 3 ದಾರಿಯಲ್ಲೂ ಅಟ್ಯಾಕ್ ಮಾಡೋಕ್ಕೆ ಪ್ರಿಪೇರ್ ಮಾಡಿದ್ದೇನೆ. ವೀರಬಾಹುವನ್ನು ಜೀವಂತ ಹಿಡಿಯೋದೇ ನನ್ನ ಗುರಿ. ಕಮಿಷನರ್ ಖುಷಿ ಹಾಗೂ ಆಶ್ಚರ್ಯದಿಂದ ಕೇಳಿದರು. ಇದೆಲ್ಲ ಹೇಗೆ ಸಾಧ್ಯವಾಯಿತು? ರಾಜನ್ ಹೇಳಿದರು. ಇದೆಲ್ಲ ಖಂಡಿತ ನನ್ನೊಬ್ಬನಿಂದ ಸಾಧ್ಯವಾಗಲಿಲ್ಲ ಸರ್. ಯಾರಿಗೂ ಗೊತ್ತಾಗದ ಹಾಗೆ ವೀರಬಾಹುವಿನ ಮಾಹಿತಿಯನ್ನು ಕಲೆ ಹಾಕಿ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಮಹಾಬಲ ಎಂಬ ಹೆಸರಿನಲ್ಲಿ ಹಳ್ಳಿಯವರಿಂದ ನಮಗೆ ಬೇಕಾದ ಎಲ್ಲ ಮಾಹಿತಿ ಕಲೆ ಹಾಕಿದ ನಮ್ಮ ಪ್ರೈವೇಟ್ ಡಿಟೆಕ್ಟಿವ್ ಅಶ್ವಥ್ ಕುಮಾರ್ ಅವರಿಂದ ಇದೆಲ್ಲ ಸಾಧ್ಯ ಆಯಿತು. ಕಮಿಷನರ್ ನಿರಾಳ ಧ್ವನಿ ಹಾಗೂ ನಗುಮುಖದಿಂದ ಹೇಳಿದರು. ಓ ಮೈ ಗಾಡ್, ಅಶ್ವಥ್ ಕುಮಾರ್ ಅಂದರೆ ಮಿಸ್ಟರ್ ಎಕೆ. ಅನ್ಬಿಲಿವೇಬಲ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ರಾಜನ್. ನಿಮ್ಮಂಥ ಬುದ್ಧಿವಂತರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋವರೆಗೂ ಈ ವೀರಬಾಹುನಂಥ ಕ್ರಿಮಿನಲ್ಗಳು ಭಯದಲ್ಲಿರ್ತಾರೆ. ಎಸ್, ಗೋ ಅಹೆಡ್. ನನ್ನ ಕಂಪ್ಲೀಟ್ ಸಪೋರ್ಟ್ ನಿಮಗಿದೆ. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಬಿ ಕೇರ್ಫುಲ್. ರಾಜನ್ಗೆ ವಿಶ್ ಮಾಡಿ ಕಮಿಷನರ್ ಹೊರಟರು. ರಾಜನ್ ತಮ್ಮ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡೋಕ್ಕೆ ರೇಡಿಯೋ ರೂಮ್ಗೆ ಹೊರಟರು. ಆಲ್ ಯೂನಿಟ್ಸ್ ಕಮ್ ಇನ್. ದಿಸ್ ಈಸ್ ರಾಜನ್ ಸ್ಪೀಕಿಂಗ್. ಐ ರಿಪೀಟ್, ಆಲ್ ಯೂನಿಟ್ಸ್ ಕಮ್ ಇನ್. ಆ ಕಡೆಯಿಂದ ತಕ್ಷಣ ಉತ್ತರ ಬಂತು. ದಿಸ್ ಈಸ್ ಕಮಾಂಡೋ ಸಂದೀಪ್ ಸ್ಪೀಕಿಂಗ್. ಇತ್ತ ರಾಜನ್. ಸಂದೀಪ್, ಡಿಪ್ಲಾಯ್ ಆಲ್ ದ ಟೀಮ್ಸ್ ಇನ್ ದ ರೆಸ್ಪೆಕ್ಟಿವ್ ಪ್ಲೇಸಸ್ ಆಸ್ ಪರ್ ದ ಪ್ಲ್ಯಾನ್. ಆ ಕಡೆಯಿಂದ ಕಾಪಿ ದ್ಯಾಟ್. ರಾಜನ್ ವಾಕಿಟಾಕಿಯನ್ನು ಕೆಳಗಿಟ್ಟು ಯೂನಿಫಾರ್ಮ್ ಹಾಗೂ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಧರಿಸಿದರು. ತಮಗೆ ಅವಶ್ಯ ಅನಿಸಿದ ಕೆಲವು ವೆಪನ್ಸ್ಗಳನ್ನು ತೆಗೆದುಕೊಂಡು ತಮಗೆ ಅಂತ ಸಿದ್ಧವಾಗಿದ್ದ ಸ್ಪೆಷಲ್ ವೆಹಿಕಲ್ನಲ್ಲಿ ತಮ್ಮ ಟೀಮ್ ಜೊತೆ ಹಳ್ಳಿಯತ್ತ ಸಾಗಿದರು.
ವ್ಯಾನ್ ಒಳಗಡೆ ಒಬ್ಬ ಕಮಾಂಡೋ ರಾಜನ್ ಸಾಬ್ಗೆ ಹೇಳಿದ, ಸರ್, ನಿಮ್ಮ ಬಗ್ಗೆ, ನೀವು ಕೆಲಸ ಮಾಡೋ ಸ್ಟೈಲ್ ಬಗ್ಗೆ ಡಿಪಾರ್ಟ್ಮೆಂಟಲ್ಲಿ ತುಂಬ ಕೇಳಿದ್ದೆ. ಆದರೆ ಇವತ್ತು ನಿಮ್ಮ ಟೀಮಲ್ಲಿ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ. ವಿ ಆಲ್ ಆರ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ರಾಜನ್ ನಗುಮುಖದಿಂದ ನೋಡುತ್ತಾ, ಥ್ಯಾಂಕ್ ಯು. ಈವನ್ ಐ ಆಮ್ ಪ್ರೌಡ್ ಟು ವರ್ಕ್ ವಿತ್ ಕಮಾಂಡೋಸ್ ಲೈಕ್ ಯು. ತನ್ನ ಪಿಸ್ತೂಲನ್ನು ಪರೀಕ್ಷಿಸುತ್ತಾ ಹಳೆಯ ದಿನಗಳನ್ನು ನೆನಪಿಸಿಕೊಂಡರು. ರಾಜನ್ ಚಿಕ್ಕ ಹುಡುಗನಾಗಿದ್ದಾಗಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದ. ತನ್ನ ಅಪ್ಪ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್. ಹೀಗೆ ಯಾವುದೋ ಗ್ಯಾಂಗ್ಸ್ಟರನ್ನು ಹಿಡಿಯುವ ಭರದಲ್ಲಿ ತನ್ನ ಜೊತೆಗಾರರು ಮಾಡಿದ ಕುತಂತ್ರದಿಂದ ಡ್ಯೂಟಿಯಲ್ಲೇ ಇದ್ದಾಗಲೇ ಮರಣ ಹೊಂದಿದ್ದರು. ತನ್ನ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ತಂದೆಯನ್ನು ನೆನೆದರು. ಆದರೆ ಕಣ್ಣಲ್ಲಿ ನೀರಲ್ಲ, ಪ್ರತೀಕಾರದ ಬೆಂಕಿ ಕಾಣುತ್ತಿತ್ತು. ಅಷ್ಟರಲ್ಲಿ ರೇಡಿಯೋ ಧ್ವನಿ, ಸರ್, ವಿ ಆರ್ ಅಪ್ರೋಚಿಂಗ್ ದ ಟಾರ್ಗೆಟ್, ಇಟ್ ಟೇಕ್ಸ್ 15 ಮಿನಿಟ್ಸ್. ಅದು ಕಮಾಂಡರ್ ಸಂದೀಪ್ ಧ್ವನಿ. ಇನ್ನು 15 ನಿಮಿಷದಲ್ಲಿ ಎಲ್ಲ ಟೀಮ್ಗಳು ಪ್ಲಾನ್ ಪ್ರಕಾರ ಅವರವರ ಜಾಗದಲ್ಲಿ ಕೂತು ವೀರಬಾಹು ಹಾಗೂ ಅವನ ಸಹಚರನ್ನು ಹಿಡಿಯುವ ಆತುರದಲ್ಲಿತ್ತು. ಅಷ್ಟರಲ್ಲಿ ಒಂದು ದೊಡ್ಡ ಸದ್ದು. ವ್ಯಾನ್ ಸಡನ್ ಆಗಿ ಸ್ಟಾಪ್ ಆಯಿತು. ರಾಜನ್ ಡ್ರೈವರ್ಗೆ ಕೇಳಿದರು, ಏನಾಯಿತು? ವ್ಯಾನ್ ಹೇಗೆ ಸ್ಟಾಪ್ ಮಾಡಿದೆ? ಸರ್, ಮುಂದೆ ಹೋಗೋಕ್ಕಾಗಲ್ಲ, ರೋಡ್ ಬ್ಲಾಕ್ ಆಗಿದೆ, ಆಕ್ಸಿಡೆಂಟ್ ಅನಿಸುತ್ತೆ. ಈ ರಸ್ತೆಯಲ್ಲಿ ಹೆಚ್ಚು ವಾಹನಗಳೇ ಓಡಾಡಲ್ಲ, ಇನ್ನು ಆಕ್ಸಿಡೆಂಟ್ ಹೇಗೆ ಸಾಧ್ಯ? ರಾಜನ್ ಅನುಮಾನದಿಂದಲೇ ಕೆಳಗಿಳಿದರು. ಮುಂದೆ ಒಂದು ಕಾರು ಬೆಂಕಿಯಿಂದ ಹೊತ್ತಿ ಉರಿಯುತ್ತಿತ್ತು. ರಾಜನ್ ಕಣ್ಣರಳಿಸಿ ನೋಡಿದರು. ಇದು ಹೇಗೆ ಸಾಧ್ಯ? ಬಾಕಿ ಕಮಾಂಡೋಗಳಿಗೆ ಕೆಳಗೆ ಇಳಿಯದಂತೆ ಆದೇಶ ಕೊಟ್ಟು ಉರಿಯುತ್ತಿದ್ದ ಕಾರ್ನ ಬಳಿ ಬಂದು ನಿಂತರು. ಅಷ್ಟರಲ್ಲಿ ವಾಕಿಟಾಕಿಯಲ್ಲಿ ಸಂದೀಪ್ನ ಧ್ವನಿ, ಸರ್, ಸಮಥಿಂಗ್ ಈಸ್ ರಾಂಗ್ ಹಿಯರ್. ರಾಜನ್ ಗಾಬರಿಯಿಂದ ಕೆಳಗಿಳಿದರು. ಸಂದೀಪ್, ವೇರ್ ಆರ್ ಯು? ಆ ಕಡೆಯಿಂದ ಸಂದೀಪ್ನ ಧ್ವನಿ, ಸರ್, ಇನ್ನು 5 ನಿಮಿಷದಲ್ಲಿ ನಾವು. ಸಂದೀಪ್ನ ಧ್ವನಿ ಅರ್ಧಕ್ಕೆ ನಿಂತು ಹೋಯಿತು. ರಾಜನ್ ಗಾಬರಿಯಿಂದ ಕೇಳಿದರು, ಸಂದೀಪ್, ಸಂದೀಪ್, ಕ್ಯಾನ್ ಯು ಹಿಯರ್ ಮೀ, ಸಂದೀಪ್? ಆದರೆ ಉತ್ತರ ಬರಲಿಲ್ಲ. ಅಷ್ಟರಲ್ಲಿ ರಾಜನ್ಗೆ ಒಂದು ವಿಚಿತ್ರ ಗಮನಕ್ಕೆ ಬಂತು. ಆ ಕಾರ್ಗೆ ಆಕ್ಸಿಡೆಂಟ್ ಆದ ಯಾವುದೇ ಗುರುತು ಇರಲಿಲ್ಲ. ಅದನ್ನು ಬೇಕಂತಲೇ ಬೆಂಕಿ ಹಚ್ಚಿಸಿ ರೋಡ್ ಬ್ಲಾಕ್ ಮಾಡಲಾಗಿತ್ತು. ರಾಜನ್ ಏನೋ ನೆನಪಿಗೆ ಬಂದಂತೆ ವ್ಯಾನ್ ಕಡೆ ತಿರುಗಿ ಓಡಲು ಮುಂದಾದರು. ಅಷ್ಟರಲ್ಲಿ ತಾನು ಇಷ್ಟೊತ್ತು ಕುಳಿತಿದ್ದ ಹಾಗೂ ತನ್ನನ್ನು ನಂಬಿ ತನ್ನ ಜೊತೆಗೆ ಬಂದಿದ್ದ ಯಂಗ್ ಕಮಾಂಡೋಸ್ ಇದ್ದ ವ್ಯಾನ್ ಹೊತ್ತಿ ಉರಿಯುತ್ತಿತ್ತು. ಒಳಗೆ ಇದ್ದವರು ಯಾರೂ ಬದುಕುವ ಸಾಧ್ಯವೇ ಇಲ್ಲದಂತಿತ್ತು ಆ ಸ್ಫೋಟ. ಆ ತೀವ್ರವಾದ ಬೆಂಕಿ ರಾಜನ್ನ ಬಟ್ಟೆ, ಕೈಕಾಲುಗಳನ್ನು ಸುಟ್ಟು ಗಂಭೀರ ಗಾಯಗಳನ್ನು ಮಾಡಿದ್ದವು. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ರಾಜನ್ಗೆ ಒಂದು ಜೀಪ್ ತನ್ನ ಬಳಿ ಬರುತ್ತಿರುವುದು ಗಮನಕ್ಕೆ ಬಂತು. ಸಹಾಯಕ್ಕಾಗಿ ಅವರು ತನ್ನ ಕೈಯನ್ನು ಎತ್ತಿ ಜೀಪ್ ಕಡೆಗೆ ನೋಡುತ್ತಿರುವಾಗಲೇ ಅವರಿಗೆ ಅರಿವಾಗದ್ದು, ಅದು ಅವನ ಜೀಪ್. ಹೌದು, ಅವನೇ, ಒಡೆಯ ಅಲಿಯಾಸ್ ವೀರಬಾಹು. ವೀರಬಾಹು ಜೀಪ್ನಿಂದ ಕೆಳಗಿಳಿದು ರಾಜನ್ ಬಳಿಗೆ ಬಂದ. ಕೈಯಲ್ಲಿ ಡಬಲ್ ಬ್ಯಾರಲ್ ರೈಫಲ್, ಕಣ್ಣಲ್ಲಿ ಕೋಪ ಹಾಗೂ ಸಂತೋಷ. ರಾಜನ್ ಬಗ್ಗೆ ತಿಳಿದು ಅವನ ಮೇಲೆ ಕೋಪ ಹಾಗೂ ಅವನು ಸಾಯುತ್ತಿರುವುದನ್ನು ಕಂಡು ಸಂತೋಷ. ವೀರಬಾಹು ನಗುತ್ತಾ ಹೇಳಿದ, ಏನು ರಾಜನ್? ಅಲ್ಲಲ್ಲ, ರಾಜನ್ IPS. ನಿನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಯಾಮಾರ್ಬಿಟ್ಟೆ. ಆದರೆ ನೀನು ನನ್ನ ಬಗ್ಗೆ ತಿಳಿದುಕೊಳ್ಳದೆ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ನೀನು ನಮ್ಮ ಅಪ್ಪನ ಬಗ್ಗೆ ತಿಳ್ಕೊಬೇಕಿತ್ತು. ಅದೇ ನಮ್ಮಪ್ಪ ಭದ್ರಾಚಲ. ಗೊತ್ತಾಗ್ಲಿಲ್ವಾ? ನಿಮ್ಮಪ್ಪ ಡ್ಯೂಟಿಲಿದ್ದಾಗಲೇ ಅವನ್ನ ಯಮನ್ ಹತ್ರ ಕಳಿಸಿದ್ನಲ್ಲ, ಅವನೇ ನಮ್ಮಪ್ಪ. ಈಗ ಅವನ ಮಗ ಅಂದರೆ ನಾನು ನಿನ್ನ ಸಾಯಿಸೋ ಸಂದರ್ಭ ಬಂದಿದೆ. ವಾಹ್, ಯೋಚನೆ ಮಾಡಬೇಡ, ನಿನ್ನ ಒಬ್ಬನ್ನೇ ಸಾಯಿಸಲ್ಲ. ಹೇಗಿದ್ರು ನಿನ್ನ ಹೆಂಡತಿ ಸತ್ತಿದ್ದಾಳೆ ಅಂತ ಸುಳ್ಳು ಹೇಳಿದೆಯಲ್ಲ, ಅವಳನ್ನು ನಿನ್ನ ಜೊತೆ ಕರ್ಕೊಂಡೋಗು. ವೀರಬಾಹು ತನ್ನ ಆಳುಗಳಿಗೆ ಹೇಳಿದ. ಕರ್ಕೊಂಡು ಬನ್ನಿ ಅವಳನ್ನು. ವೀರಬಾಹುವಿನ ಆಳುಗಳು ನಂದಿನಿಯನ್ನು ಕರ್ಕೊಂಡು ಬಂದರು. ನಂದಿನಿಯ ಕೈ ಕಾಲುಗಳು ಹಾಗೂ ಮುಖದಿಂದ ರಕ್ತ ಸುರಿಯುತ್ತಿತ್ತು. ಇದನ್ನು ನೋಡಿದ ರಾಜನ್ನ ರಕ್ತ ಕುದಿಯಿತು. ಒಂದು ಬಾರಿ ಜೋರಾಗಿ ಕಿರ್ಚಿದರು. ಏಯ್ ವೀರಬಾಹು! ವೀರಬಾಹು ಕೆಳಗೆ ಬಿದ್ದ ರಾಜನ್ನನ್ನು ನೋಡುತ್ತಾ ಹೇಳಿದರು. ಸಾಕು, ಜೋರಾಗಿ ಕಿರ್ಚ್ಬೇಡ. ನಿನ್ನ ಬಳಿ ಮಾತಾಡೋಕ್ಕೆ ನನಗೆ ಸಮಯ ಇಲ್ಲ, ತುಂಬ ಕೆಲಸ ಇದೆ, ನಿಂಗೆ ಗೊತ್ತಲ್ಲ ಎಂದು ವಿಚಿತ್ರವಾಗಿ ನಕ್ಕ. ರಾಜನ್ ತನ್ನ ಎಲ್ಲ ಶಕ್ತಿಯನ್ನು ಒಂದುಗೂಡಿಸಿ ನಿಧಾನವಾಗಿ ಎದ್ದು ನಿಂತರು. ಬೆಂಕಿಯಿಂದ ಸುಟ್ಟ ಗಾಯಗಳು, ತಲೆ ಕೈಕಾಲುಗಳಿಂದ ಸುರಿಯುತ್ತಿರುವ ರಕ್ತ, ಗಾಯಗಳ ನೋವಿನಿಂದ ತನ್ನ ಹೆಂಡತಿಯನ್ನು ಈ ಸ್ಥಿತಿಯಲ್ಲಿ ನೋಡಲಾರದೆ ಕಣ್ಣಲ್ಲಿ ನೀರು ಹಾಗೂ ವೀರಬಾಹುವಿನ ಮೇಲಿನ ಕ್ರೋಧ ರಾಜನ್ ಕಣ್ಣಲ್ಲಿ ಜ್ವಾಲೆಯಂತೆ ಕಂಡಿತು. ನಂದಿನಿಯನ್ನು ಮುಂದಕ್ಕೆ ಎಳೆದು ನಿಲ್ಲಿಸಿದ ವೀರಬಾಹು ಜೀಪ್ ಬಾನೆಟ್ ಮೇಲೆ ನಿಂತು ರೈಫಲ್ನಿಂದ ಗುಂಡು ಹಾರಿಸಿದ. ನೇರವಾಗಿ ನಂದಿನಿಯ ತಲೆಯ ಹಿಂಬದಿಗೆ ಹೊಕ್ಕ ಬುಲೆಟ್
ತಲೆಯ ಮುಂಭಾಗದಿಂದ ಹೊರಕ್ಕೆ ಬಂದು ರಾಜನ್ ಎದೆಗೆ ಹೊಡೆಯಿತು. ರಾಜನ್ ಒಮ್ಮೆ ಕಣ್ಣನ್ನು ಹೊರಳಿಸಿ ಕೂಗಿದರು, ನಂದಿನಿ. ನಂದಿನಿಯ ಪ್ರಾಣ ಹಾರಿ ಹೋಗಿತ್ತು. ರಾಜನ್ ನಿಧಾನವಾಗಿ ಕಣ್ಣು ಮುಚ್ಚಿದರು. ವೀರಬಾಹು ಚಿತ್ರವಾಗಿ ನಗುತ್ತಾ ಹೇಳಿದ, ಇದಪ್ಪ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋದು ಅಂದರೆ. ಎಲ್ಲರೂ ನಗುತ್ತಾ ಜೀಪ್ ಹತ್ತಿ ಹಳ್ಳಿಯ ಕಡೆ ಹೊರಟರು. ಇತ್ತ ರಾಜನ್ ಅರೆಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿದ್ದರು. ತನ್ನ ಪಕ್ಕದಲ್ಲೇ ಹಸುನೂಗಿದ್ದ ಹೆಂಡತಿಯ ಮೃತದೇಹವನ್ನು ಬಿಗಿಯಾಗಿ ತಬ್ಬಿಕೊಂಡು ಒಳತೊಡಗಿದರು. ಅಷ್ಟರಲ್ಲಿ ಒಂದು ಧ್ವನಿ, ರಾಜನ್ ಸಾಬ್.